ನಮ್ಮ ಸಬ್ಸ್ಕ್ರೈಬರ್ ಗಾಡಿ ಬಂತು ನೋಡಿ. ಇವ್ರಿಗೋಸ್ಕರ ನಾನು ಟೀ ಕುಡಿಯೋಕೆ ನಿಲ್ಸಿದ್ದು. ಟೀ ಕುಡಿದು ಗ್ಲಾಸ್ ಒರೆಸ್ಕೊಂಡು ಹೋಗೋಣ ಅಂತೇಳಿ. ಸ್ವಾಗತ ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಮೆತ್ಕೆಪುರದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೆತ್ಕೆಪುರ ದಾಟ್ ಹೋಗ್ತಾ ಇದ್ದೀನಿ ನೋಡಿ. ಟೈಮ್ ಬಂದು 5 ಗಂಟೆ ಆಗೈತೆ. ನಮ್ಮ ಓನರು ಲೋಡ್ ಮಾಡಿ ನಿಲ್ಸಿದ್ರು. ಏನಂದರೆ ಯಾವ್ದು ಇದು ಸೂರ್ಯಕಾಂತಿ ಇಂಡಿಗೆ ಲೋಡ್ ಮಾಡಿ ನಿಲ್ಸಿದ್ರು. ಮಹಾರಾಷ್ಟ್ರಗೆ ಹೋಗ್ತಾ ಇದ್ದೀನಿ ನೋಡಿ. ಬಂದು ಗಾಡಿ ತಗೊಂಡು ನಾನು ಬಂದಿದ್ದಿಲ್ಲ. ದುರ್ಗದಾಗಿದ್ದರೆ ನಾನು ಲೋಡ್ಗೆ ಹೋಗೋದಿಲ್ಲ. ಸಣ್ಣ ಪುಟ್ಟ ಕೆಲಸ ಇದ್ದು ಅವನ್ನೆಲ್ಲ ಮಾಡಿಸಿದ್ವಿ ನಿನ್ನೆ. ಇದು ತುಮಕೂರಿಂದ ಬಂದು ಮತ್ತು ಆ ಗಾಡಿಗೆಲ್ಲ ಹೈಟೆಕ್ ಆಂಗ್ಲರ್ ಕಟ್ಟಾಗಿದ್ದು ಅದನ್ನೆಲ್ಲ ರೆಡಿ ಮಾಡಿಸಿದ್ವಿ. ರೆಡಿ ಮಾಡಿಸಿ ಬಿಟ್ಟೋಗಿದ್ದೆ. ಲೋಡ್ ಮಾಡಿ ಈ ಚಳ್ಳಕೆರೆ ಗೇಟಾಗಿ ಬಂಕಾಗಿ ನಿಲ್ಸಿದ್ರು ನಮ್ಮ ಓನರು. ಬಂಕಾಗೈತೆ ನೋಡು ಗಾಡಿ, ಬೀಗನೂ ಒಳಗಿಟ್ಟಿದ್ದೀನಿ ಅಂತೇಳಿ ಹೋಗಿದ್ರು. ನಾನು ಏನು 4 ಗಂಟೆಗೆ ಎದ್ದು ಸೀದಾ ಬಂದು ಯಾಕಮ್ಮ ಎಸ್ಕೊಂಡು ಗ್ಲಾಸ್ ಗೀಸ್ ಒರೆಸ್ಕೊಂಡು ಬರೋಷ್ಟೊತ್ತಿಗೆ 5 ಗಂಟೆ ಆಯ್ತು. ಹಂಗೆ ಯಾಕೋ ಬೇಜಾರಾದಂಗೆ ಆಯ್ತು. ಬರ್ಬೇಕಾದ್ರೆ ನರಸಿಂಹಣ್ಣನ ಕಾಲ್ ರೆಕಾರ್ಡ್ ಹಾಕಿದೆ. ಬೇಜಾರೇ ಕಳೆದೋಗ್ಬಿಡ್ತು ಗುರು. ನರಸಿಂಹಣ್ಣನ ಕಾಲ್ ರೆಕಾರ್ಡ್ ಹಾಕಿದೆ ಇಟ್ಟಿಗೆ. ಇವಾಗ ಹೋಗ್ತಾ ಇದ್ದೀನಿ ನೋಡಿ. ಇದು ಕಲ್ಲಳ್ಳಿ ಡೌನ್ನಾಗೆ ಮಾಮೂಲಿ ರೂಟ್ರಾಗೆ ಹೋಗೋದು. ಹೆಂಗಂದರೆ ಪರಶಂಪುರ, ಅಲ್ಲಿಂದ ಕಲ್ಯಾಣದುರ್ಗ, ಅನಂತಪುರ ಹೋಗೋದು. ಅನಂತಪುರಕ್ಕೆ ಹೋಗ್ಬಿಟ್ರೆ ಹೈವೇ ಮೇಲೆ ಹೋಗ್ಬಿಡ್ತೀನಿ. ನಮ್ಮ ಗಾಡಿ ಅಲ್ಲೇ ಹೋಗ್ಬಿಟ್ಟದ ಗುರು. ಅವನು ಎಲ್ಲೋ ಚಳ್ಳಕೆರೆಯಿಂದ ಲೋಡ್ ಮಾಡ್ಯಾನಂತೆ. ಇದು ಗುರು ಹತ್ತಿ ಬೀಜದ ಹಿಂಡಿನ ಸೂರ್ಯಕಾಂತಿ ಹಿಂಡಿನ ಏನೋ ಸರಿಯಾಗಿ ಹೇಳಲಿಲ್ಲ ಅವನು. ನಮ್ಮದು ಸೂರ್ಯಕಾಂತಿ ಹಿಂಡಿ ದುರ್ಗದಿಂದ. ಅವನು ಅಲ್ಲೇ ಹೋಗಿದ್ದಾನೆ. ನಾನು ಹೋಗ್ತಾ ಇದ್ದೀನಿ ನೋಡಿ. ಯಾವುದೋ ಒಂದು AP ಗಾಡಿ ಬೇರೆ ಹೋಗ್ತೈತೆ. ಹೋಗಿ ಈಗ ಬನ್ನಿ ಮುಂದೆಲ್ಲಾದ್ರೂ ನೀವು ಟೀ ಕುಡಿಯೋಕೆ ನಿಲ್ಸಿದ್ದೆ ನೋಡಿ ಸ್ನೇಹಿತರೆ. ಇವಾಗ ಅನಂತಪುರಿಗೆ ಬಂದೆ. ಫ್ಲೈಓವರ್ ಹತ್ತಿ ಹೋಗ್ತಾ ಇದ್ದೀನಿ ನೋಡಿ. ಆ ಕಡೆ ಜಾಮ್ ಆಗಿತ್ತು ಅಂತೇಳಿ ಪೊಲೀಸ್ನರು ಈ ಕಡೆ ಡೈವರ್ಟ್ ಮಾಡಿದರು. ಹಿಂಗೆ ಒಂದು 500 ಮೀಟ್ರ್ ರಾಂಗ್ ರೂಟ್ನಾಗ ಬಂದು ಫ್ಲೈಓವರ್ ಹತ್ತಿ ಹೋಗ್ತಾ ಇದ್ದೀನಿ. ಇದೇ ದೊಡ್ಡ ಫ್ಲೈಓವರ್ ಇದು. ಬಳ್ಳಾರಿ ಮತ್ತು ಇನ್ನೊಂದು ಯಾವ್ದು ಗುರು ಇದು ಕಲ್ಯಾಣದುರ್ಗ ರೋಡಿಗೆ ಟಚ್ ಆಗುತ್ತೆ. ಒಂದು ಕಲ್ಯಾಣದುರ್ಗ ಮೊಣಕಲ್ಮೂರು ರಾಯದುರ್ಗ ಹೋದರೆ, ಇನ್ನೊಂದು ಡೈರೆಕ್ಟು ಬಳ್ಳಾರಿ ಗುತ್ತಿನ ಐತೆ ಗುರು, ಅಲ್ಲಿಗೆ ಹೋಗುತ್ತೆ. ಹೊಸಪೇಟೆ, ಗೋವಾ, ಹುಬ್ಳಿ ಎಲ್ಲ ಹೋಗುತ್ತೆ. ಅದು ಡೈರೆಕ್ಟ್ ಮಾಡಿದ್ದಾರೆ. ಈ ಕಡೆಲ್ಲ ನಾನು ಈ ಬ್ರಿಡ್ಜ್ ಕೆಳಗೆ ಸೀದಾ ಬಂದಿದ್ರೆ ಅಲ್ಲಿ ಬ್ರಿಡ್ಜ್ ಮುಂದೆ ಬಂದು ಹೈವೇ ಹತ್ಬೇಕಾಗಿತ್ತು. ಆದರೆ ಪೊಲೀಸ್ನವ್ರು ಯಾಕೋ ಈ ಕಡೆ ಕಳಿಸಿದ್ರು. ಗುತ್ತಿ ಬಂದು 53 ಕಿಲೋಮೀಟ್ರ್ ಐತೆ. ಕರ್ನೂಲ್ ಪಾಸ್ ಮಾಡೋಣ ಗುರು. ಕರ್ನೂಲ್ ದಾಟ್ಸೆ ಇವತ್ತು ಗಾಡಿ ನಿಲ್ಲಿಸ್ಬೇಕು. ಕರ್ನೂಲ್ಗೆ ಹೋಗೋವರೆಗೂ ನಾನ್ ಸ್ಟಾಪ್ ಹೋಗ್ತಾ ಇರಬೇಕು ನೋಡಿ. ನಾನು ಕರೆಕ್ಟಾಗಿ ದುರ್ಗ ಗಾಡಿ ಬಿಟ್ಟಾಗ 4:15 ಆಗಿತ್ತು. 4:15 ಆಗಿತ್ತು. ಇಲ್ಲಿಗೆ ಬರೋಷ್ಟೊತ್ತಿಗೆ 8 ಗಂಟೆ, 3:15 ಗಂಟೆಗೆ 160 ಕಿಲೋಮೀಟ್ರ್ ಬಂದಿದ್ದೀನಿ. ಯಾಕಂದರೆ ನಾನು ಬಂದಾಗ ಟ್ರಾಫಿಕ್ ಇರಲಿಲ್ಲ, ಏನಿಲ್ಲ. ಬೆಳಗಿನ ಜಾವದಾಗ ಬಂದಿದ್ದಲ್ಲ. ಫುಲ್ ರೋಡ್ ಖಾಲಿ ಇತ್ತು. ಸುಮ್ಮನೆ ನಾನ್ ಸ್ಟಾಪ್ ಬಂದುಬಿಟ್ಟೆ. ಇವಾಗ ಇಲ್ಲಿ ಎಂಟ್ರೆನ್ಸ್ ಟೀಗೆ ಕುಡಿದು ಒಂದೆರಡು ಹಗ್ಗ ಲೂಸಾಗಿದ್ವು. ರಿಂಗ್ ತಗೊಂಡು ಟೈಟ್ ಮಾಡ್ಕೊಂಡು ಬಂದೆ. ಗುರು ಟಮ್ ಏನು ಗುರು, ಲಾರಿ ಕಂಡ್ರೆ ಭಯನೇ ಇಲ್ಲ, ಹಂಗೆ ಬರ್ತಾರೆ. ನೀವು ಹಿಂಗೆ ಬಂದರೆ ಗ್ಯಾರಂಟಿ ಸತ್ತೋಗ್ತೀರಿ ನೋಡ್ರಿ. ಯಾವ ಮಾರಿದ್ರೆ ಗುದ್ದುಬಿಡ್ತಿದ್ವಲ್ಲ ಗುರು. ಯಾರು ಗುದ್ದುಕೊಂಡೇನು ಗುರು, ನಮಗೇನಲ್ಲ ಹೇಳಿದ್ರು ಆ ಕಡೆ. ಇವ್ರು ಯಾಕೆ ಇಷ್ಟಕ್ಕೊಂದು ಜನ ಎಲ್ಲ ರೋಡ್ನಾಗ ನಿಂತಾರಂತ. ಮೋಸ್ಟ್ಲಿ ಲಾರಿ ಓನರ್ಗಳಿರ್ಬೋದೇನೋ. ಲಾರಿ ಓನರ್ಗಳು ಯಾರು ರೋಡ್ ತುಂಬ ಗಾಡಿ ನಿಲ್ಸ್ಕೊಂಡಾರೆ. ಅಲ್ಲಿ ಅಂಶ ಐತೆ. ಹಂಗಾದ್ರೂ ಸ್ಪೀಡಾಗಿ ಬರ್ತಾವೆ ಗಾಡಿಗಳು. ಲಾರಿ ಬರೋದು ಲಾರಿ ನೋಡ್ಕೊಂಡೆ ಅಡ್ಡ ಬರ್ತಾನೆ ಗುರು ಆಟೋದನು. ನಮ್ಮ ಗಾಡಿ ಬ್ರೇಕ್ ಹಿಡ್ದಿಲ್ಲ ಅಂದಿದ್ರೆ ಆಟ ಹಂಗೆ ಚಿಂದಿಯಾಗಿ ಉಳ್ದುಡ್ಕೊಂಡು ಹೋಗ್ಬಿಡೋದು ಕುಂಬಳಕಾಯಿ ಹೋದಂಗೆ. ಆದರೆ ನಾವು ಮಾತ್ರ ನಮಗೇನಾದರೂ ಪರವಾಗಿಲ್ಲ ಅಂತೇಳಿ ನಾವು ಬೇರೆ ಕಡೆಗೆ ಗಾಡಿ ಎಳೆದು ಬಿಡ್ತೀವಿ, ರೈಟಿಗೆ ಇಲ್ಲ ಲೆಫ್ಟಿಗೆ. ಜನಗಳ ಮೇಲೆ, ಗಾಡಿಗಳ ಮೇಲೆ ಮಾತ್ರ ಬಿಡಲ್ಲ. ನಾನೊಂದ್ಸಲಿ ಒಂದು ಕುರಿಮರಿ ಉಳ್ಸಕ್ಕೆ ಹೋಗಿ ನಾನೇ ಹೋಗ್ಬೇಕಾಗಿತ್ತು ಗುರು. ಇನ್ನು 1 ಅಡಿ ಗಾಡಿ ಮುಂದಕ್ಕೆ ಹೋಗಿದ್ರೆ ಉಳಿಸಮರಕ್ಕೆ ಹೋಗೋದು. ದೇವ್ರ ದೊಡ್ಡನು. ನಾವು ಯಾರ್ಯಾರಿಗೆ ಏನೇನು ಒಳ್ಳೇದು ಮಾಡಿದ್ವು ಅವಾಗ ಬದುಕಿಸಿದ ದೇವರು. ಅದಾಗಲೇ ಹಾಗೆ ಒಂದು 2 ವರ್ಷ ಆಯಿತು.
ಒಂದು ಕುರಿ ಮರಿ ಉಳ್ಸಕ್ಕೆ ಹೋಗಿ ನಾವು ಮರಕ್ಕೆ ಹೋಗ್ಬಿಡ್ತಿದ್ವಿ ಗಾಡಿ ಚರಂಟೆ ಕೇಳ್ಕೊಂಡು. ಆಮೇಲೆ ಎಲ್ಲ ಬೈದ್ರು ಜನಗಳು ಬಂದು, ಕುರಿ ಮರಿ ಹೋಗಿದ್ರೆ ಹೋಗ್ತಿತ್ತು, ನೀನು ಹೋಗ್ತಿದ್ದಲ್ಲ ಅಂತಂದು. ಕುರಿ ಮರಿ ಹೋದ್ರೆ ದಂಡ ಕಟ್ಬೇಕಾಗತ್ತೆ, ತಪ್ಸಕ್ಕೆ ಹೋಗಿ ಮರಕ್ಕೆ ಹೋದೆ ಬಿಡ್ರಿ ಅಂತೇಳಿ. ಆಮೇಲೆ ಎಲ್ಲ ಗಾಡಿಯವ್ರು ನೋಡಿದ್ರು, ಗಾಡಿ ಒಂಚೂರು ಸೈಡಿಗೆ ಹೋಗಿತ್ತು, ಹಂಗೆ ರಿವರ್ಸ್ ತಗೊಂಡು ಬಂದೆ ಮತ್ತೆ. ಹಂಗೆ ಆಗ್ಬಿಡ್ತವೆ. ಆದರೆ ಇವರಿಗೆ ಚಿಕ್ಕ ಗಾಡಿಯರಿಗೆ ಮೈ ಮೇಲೆ ಪ್ರೆಗ್ನೆಂಟ್ ಇರಲ್ಲ, ಹಂಗೆ ಸಡನ್ ಆ ಗಾಡಿ ಬರೋದು ನೋಡಿನೂ ಅಡ್ಡ ಎಳಿತಾರೆ. ಹಂಗೆ ಮಾತ್ರ ಎಳಿಯಕ್ಕೆ ಹೋಗ್ಬೇಡ್ರಿ. ಗಾಡಿ ಬ್ರೇಕ್ ಕಂಡೀಷನ್ ಇರ್ತವೆ, ಇರಲ್ಲ ಹೇಳೋಕ್ಕಾಗಲ್ಲ. ಬ್ರೇಕ್ ಕಂಡೀಷನ್ ಇಲ್ಲ ಅಂದರೆ ಸೀದಾ ಚಟ್ನಿನೇ ಆಗೋಗೋದು ನೀವು. ಆಯ್ತು ಪೂಜೆ ನಿಮ್ರೇನು ಆಗ್ಬಿಡ್ತೀರ. ದೂರ ಇದೆ. ಇವಾಗ ನಮ್ಮ ಡ್ರೈವರ್ ಅಲ್ಲಿ ಹೋಗಿ ಮುಂದೆ ನಿಂತಿದ್ದಾನಂತೆ. ಅವನ್ನ ಎಬ್ರಿಸ್ಕೊಂಡು ಹೋಗಿ ಎಲ್ಲನ ಬೂಸ ತಿಂದು ತಾಚೆ ಮಾಡೋದೆ ಬಿಸಿಲಿಲ್ಲಿ ತಕ್ಕನ, ಒಟ್ಟು ಬಿಸಿಲು ಆಗೋ ತಕ್ಕನ ಹೊಡೆಯೋಣ. ಕರ್ನೂಲ್ ಪಾಸ್ ಮಾಡೋಣಂತೆ. ಕರ್ನೂಲ್ ದಾಟಿ ಎಲ್ಲಾದರೂ ನಿಲ್ಸಿದ್ರೆ ಅದು ಬನ್ನಿ ಮುಂದೆ ಎಲ್ಲಾದರೂ ಸಿಗೋಣ. ಸ್ನೇಹಿತರೆ ಬೆಳಗ್ಗೆ ಬಂದು ಗುತ್ತಿ ದಾಟಿದ್ವಿ, ಟೋಲ್ಗೇಟಾಗಿ ತಿಂಡಿ ತಿಂದ್ವಿ. ಗುತ್ತಿ ದಾಟಿ ಒಂದೇಟಿಗೆ ನಿದ್ದೆ ಬಂದಂಗಾತು. ನಾನು ಬೇರೆ 3:30 ಎದ್ದು ಬಂದಿದ್ನಲ್ಲ ಊರಿಂದ. ಮತ್ತು ಇವನಣ್ಣ ನನಗೆ ನಿದ್ದೆ ಬರ್ತೈತೆ ಕಾರಣ ಅಂದ. ಆಯ್ತು ವಾರ ಮಕ್ಕಳ ನೋಡೋಣ ಉಳ್ದಿದ್ದು ಅಂತೇಳಿ ಒಂದು 9:30 ನಿಲ್ಲಿಸಿದ್ವಿ. 10 ಗಂಟೆ ಆಗಿತ್ತು ಗುರು. ತಿಂಡಿ ತಿಂದು ಮಕ್ಕಳ ಅಷ್ಟೊತ್ತಿಗೆ ಮಕ್ಕಂಡ್ವಿ. ಮತ್ತೆ 2 ಗಂಟೆಗೆ ಎದ್ವಿ. 2 ಗಂಟೆಗೆ ಎದ್ದು ಊಟ ಮಾಡಿದ್ವಿ. ಬಿಸಿಲು ನೋಡಿದ್ವಿ, ಇನ್ನೂ ಸಿಕ್ಕಾಪಟ್ಟಲೆ ಬಿಸಿಲಿತ್ತು. ಮತ್ತೆ ಮಕ್ಕಂಡ್ವಿ. ಇವಾಗ 4:15 ಎದ್ದು ಹೊರಟಿದ್ದೀವಿ. ನೋಡಿ ಗಾಡಿ ಕಾಣ್ತಾ ಇದೆಯಲ್ಲ, ಗ್ಲಾಸ್ನಾಗೆ ರೇಡಿಯಮ್ ಹೋಗಿದ್ದು 2 ಗಾಡಿಗೂ ರೇಡಿಯಮ್ ಹಾಕ್ಸಿದ್ವಿ ಮೊನ್ನೆನೆ. ರೇಡಿಯಮ್ಮು ಸೈಡ್ ಬಾಡಿ ಲೈಟ್ ಎಲ್ಲ ಹೊಸ ಹಾಕ್ಸಿದ್ದೆ ನೋಡಿ. ಇವೆಲ್ಲ ಹೋಗಿದ್ವಲ್ಲ, ಈ ಕಡೆ ಸೈಡ್ ಪೂರ್ತಿ ಹೊಸ ಹಾಕ್ಸಿ ಒಂಚೂರು ಬಾಡಿವೆಲ್ಲ ಆಂಗ್ಲರ್ ಕಟ್ಟಾಗಿದ್ವು. ಅಂದರೆ ಆಂಗ್ಲರ್ ಕಟ್ಟಾಗಿದ್ದಿಲ್ಲ, ಹೈಟೆಕ್ ನಾವು ವೆಲ್ಡಿಂಗ್ ಮಾಡಿಸಿದ್ವಿ. ಡೀಸೆಲ್ ಟ್ಯಾಂಕಿಗೆ ಒಂದು ಮ್ಯಾಟು, ತಿರ್ಗ ಇವಕ್ಕೆಲ್ಲ ಬೋಲ್ಟ್ ಕಟ್ಟಾಗಿದ್ದು ನೋಡಿ. ಬೋಲ್ಟ್ ಹಾಕ್ಸಿದ್ನಿ, ಎಕ್ಸ್ಟ್ರಾ ಬೋಲ್ಟುಗಳು ಇಟ್ಕೊಂಡಿದ್ದೀನಿ ನೋಡಿ. ಇವೊಂದು ಎಷ್ಟು ಚೆನ್ನಾಗಿ ಲೋಡ್ ಮಾಡಿದ್ದಾರೆ. ಹಗ್ಗನೇ ಲೂಸ್ ಆಗಿಲ್ಲ. ಇವತ್ತು ಹೈಟೆಕ್ ಎಲ್ಲ ಫುಲ್ ಓಪನ್ ಆಗಿತ್ತು, ಎಲ್ಲ ರೆಡಿ ಮಾಡಿರೋದು. ನಮ್ಮದು ನೋಡಿ ಹೆಂಗೆ ಓಪನ್ ಇದು ಲೋಡ್ ಮಾಡಿರೋದು ನೋಡಿ. ಗ್ಲಾಸ್ ಮೇಲೆ ರೇಡಿಯಮ್ ಹೋಗಿತ್ತು, ಹಾಕ್ಸಿದ್ದೀವಿ. 2 ಗಾಡಿದು ರೈಟ್ ಸೈಡಿಂದ ಹೋಗಿದ್ದು ಹಾಕ್ಸಿದ್ದೀನಿ. ಮತ್ತು ಹಿಂದೆ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ನಮ್ಮ ದುರ್ಗದ ರಾಮಲ್ರ ಲೋಡ್ ಮಾಡಿದ್ದು. ಹಗ್ಗ ಟಾರ್ಫಲ್ಲಿ ಹಾಕ್ರಿ ಅಂದರೆ ಹೆಂಗೆ ಹಾಕಿ ನಿಲ್ಸಿದ್ದಾರೆ ಅಂದರೆ ಸೂಪರಾಗಿ ಹಾಕಿದ್ದಾರೆ. ಹಿಂದೆ ಜಾಲರಿ ಹೊಡೆದಿದ್ದಾರೆ ನೋಡಿ. ಅದು ಹಿಂದೆ ಪಟ್ಟಿ ಹಾಕಿ ಜಾಲರಿ ಹೊಡೆದಿದ್ದಾರೆ. ಅದೊಂಚೂರು ಕೆಳಗೆ ಬಂದ್ಬಿಟ್ಟದು, ಪಟ್ಟಿ ಮೇಲೆ ಇರ್ಬೇಕಾಗಿತ್ತು. ನಾವು ಮೇಲೆ ಕುಚ್ಚು ಹಾಕಿದ್ದೀವಿ. ಈ ಕಡೆ ಕುಚ್ಚು ಒಂಚೂರು ಒಳಗಡೆ ಬಂದೈತೆ ಅಷ್ಟೇ. ಇವನ ಗಡಗನು ಪಟ್ಟಿ ಐತೆ. ಪಟ್ಟಿ ಹಾಕಿ ಹೈಟೆಕ್ ಎಲ್ಲ ಕಟ್ಟಾಗಿದ್ದವು ಎಲ್ಲ ಕ್ಲೀನಾಗಿ ಎಳ್ದಿದ್ದಾನೆ ಗುರು. ಅದಕ್ಕೆ ಇಷ್ಟು ನೀಟಾಗಿ ಕಾಣ್ತಿರೋದು ಗಾಡಿ. ಇಲ್ಲಾಂತಿದ್ರೆ ಎಲ್ಲ ಬಾಡಿ ಹೊರಗೆ ಬಂದಿರೋದು. ನಾನು ಮೊನ್ನೆ ಜಗ್ಗು ಬೈದ್ಬಿಟ್ಟೆ ತುಮಕೂರಿನಾಗೆ. ಒಂಚೂರು ಬೆಲ್ಟ್ ಹಾಕ್ಕೊಂಡು ಟೈಟ್ ಮಾಡ್ಕೊಳಕ್ಕೆ ಬರೋಲ್ಲ ಅಂತೇಳಿ, ಬಾರ ಹೋಗೋಣ ತಮ್ಮ, ಟೀ ಕುಡ್ದು ಬಂದಾನ, ಟೀ ಕುಡ್ದು ಬರೋಣ ಬಾರ ನೋಡಿ. ಇಲ್ಲಿ ರಾಜಸ್ಥಾನ ಹೋಟ್ಲಾಗ ಸೈಡ್ ಹಾಕಿದ್ವಿ. ಜಗ್ ನನ್ನ ಗಾಡಿಗೆ ಇಟ್ವಾ, ಬಕೆಟ್ನಾಗ ಒಂದು ಜಗ್ ಒಂದು ಸ್ವಲ್ಪ ನೀರು ಇಟ್ಕೋಬೇಕಾಗಿತ್ತು. ಬಾ ಹೋಗೋಣ. ಇವಾಗ ಹೊರಟಿವಿ ನೋಡಿ ಸ್ನೇಹಿತರೆ. ಧಾಮದಿಂದ ಗಾಡಿ ಎತ್ಕೊಂಡು ನಾಷ್ಟ ಕೊಟ್ಟಿದ್ದಿರೋದೆ ಎಲ್ಲಿಗನ್ನ ಆಗ್ತದೆ ಅಲ್ಲಿಗನ್ನ. ಇವತ್ತು ಸಂಡೇ ಹಾಲಿಡೇ, ನಾಳೆ ಮಂಡೇ ಖಾಲಿ ಮಾಡಬೇಕು. ಈ ಸಲ ಯಾವುದೋ ಫ್ಯಾಕ್ಟ್ರಿಗೆ ಕೊಟ್ಬಿಟ್ಟಿದ್ದಾನೆ ಗುರು. ಫ್ಯಾಕ್ಟ್ರಿನಾಗೆ ಮಿಕ್ಸಿಂಗಿಗೆ ಹೋಗ್ತಂತಿದ್ದು, ಬೂಸ ಫ್ಯಾಕ್ಟ್ರಿಗೆ. ಯಾವುದಾದ್ರು ಸಂಪಾಜಿ ಅನಿಮಲ್ ಫುಡ್ಸ್ ಫ್ಯಾಕ್ಟ್ರಿ ಅಂತ ಇದೆ. ಹೈದ್ರಾಬಾದ್ ಇನ್ನೂ 300 ಕಿಲೋಮೀಟ್ರ್ ಆಯ್ತು ಗುರು ನಮಗೆ. ನೋಡೋಣ ಹೈದ್ರಾಬಾದಿಗೆ ಎಷ್ಟೊತ್ತು ಹೋಗ್ತೀವೋ. ಇವತ್ತಂತ ಸುಮ್ಮನೆ ನಾನ್ ಸ್ಟಾಪ್ ಚಸ್ತಿರೋದೆ. ಬೆಳಗ್ಗೆ ಎಷ್ಟೊತ್ತಿಗೆ ಆದಿಲಾಬಾದ್ಗೆ ಹೋಗ್ಬೇಕು. ಆದರೆ ಹೋಗೋದು, ಇಲ್ಲಾಂದರೆ ಆರಾಮ್. ನಾಳೆ ಮತ್ತೆ ಮಧ್ಯಾಹ್ನ ನಾವು ಸ್ನಾನ ಮಾಡೋಣ ಅಂತ ಇದ್ದರೆ ತಣ್ಣೀರು ಸುಮ್ಮನೆ ಐಸ್ ಹಾಕ್ಬಿಟ್ಟಿದ್ದು ಗುರು. ಅದಕ್ಕೆ ಸ್ನಾನ ಮಾಡಲಿಲ್ಲ ನಾನು. ನಾಳೆಗೆಲ್ಲ ಸ್ನಾನ ಮಾಡಿದ್ರೆ ಅಂತ ಹೇಳಿ ಗಾಡಿ ಮುಂದೆ ಬರ್ತಾಯಿದ್ದು ನೋಡಿ. ಇವಾಗ ಹೋಯ್ತಾ ಇರೋದೆ. ಬರೀ ಮುಂದೆ ಹೋಗಿ ಸಿಗೋಣ ನೋಡಿ ಗುರು. ಇವಾಗ
ಯಾವ್ದಿದು ಡೌನ್ ದಾಟ್ ಹೋಗ್ತಾ ಇದೀವಿ. ಕರ್ನೂಲು ಇನ್ನೊಂದು 40 ಕಿಲೋಮೀಟ್ರ್ ಐತೆ. ಎರಡು ಗಾಡಿ ಕಂಪ್ನಿ ಗಾಡಿ ಜೊತೆಗಿದ್ದು ಬಿಟ್ರೆ ಅದ್ರ ಮಜಾನೇ ಬೇರೆ. ಇನ್ನೂ ಫ್ರೆಂಡ್ಸ್ ಅಂತ ಜೊತೆಗಿದ್ದು ಬಿಟ್ರೆ ಅದ್ರ ಮಜಾನೇ ಬೇರೆ ಗುರು. ನಾನು ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ಅದ್ರಾಗ ಒಂದು ವಿಡಿಯೋ ಬಂತು, ಎಂಜಾಯ್ ಮಾಡಬೇಕು, ಚೆನ್ನಾಗಿ ದುಡಿಬೇಕು, ಎಂಜಾಯ್ ಮಾಡಬೇಕು ಅಂತಂದು ದುಡ್ಡು ಇಟ್ಕೊಂಡು ಎಂಜಾಯ್ ಮಾಡ್ಬೇಕು ಅಂತಂದು ಹೇಳಾರೊಬ್ರು. ನಾವು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ಎಂಜಾಯ್ ಮಾಡ್ಬೇಕಂದ್ರೆ ಡ್ರೈವಿಂಗಿಗೆ ಬನ್ನಿ. ಇಬ್ಬರು ಫ್ರೆಂಡ್ಸು ಜೊತೆಗೆ ಹೋಗ್ತಿರ್ಬೇಕಾದ್ರೆ ಅದ್ರ ಮಜಾನೇ ಬೇರೆ ಬರ್ತಿರ್ತೈತೆ. ಹೇಳಿ ನೀವು, ಎರಡು ಗಾಡಿ ಜೊತೆಗೆ ಹೋಗ್ಬೇಕಾದ್ರೇ ಫ್ರೆಂಡ್ಸು ಇಲ್ಲ ಕಂಪ್ನಿ ಗಾಡಿ ಜೊತೆಗಿರ್ತಾವಲ್ಲ ಅದ್ರ ಮಜಾನೇ ಬೇರೆ ಗುರು. ಆ ಥರ ಮಜಾ ಎಲ್ಲಿ ಸಿಗಲ್ಲ ನೋಡಿ. ಒಂಚೂರು ಈ ಥರ ಆದಾಗ ಯಾವ ಮಾರಿದರೆ ಸೀದಾ ಶಿವನ ಪಾದನೆ. ಇವ್ನು ಯಾರೋ ಡಿಪ್ಪರ್ ಹೊಡೆದ್ರೂ ನಮಗೆ ಸೈಡ್ ಬಿಡಲಿಲ್ಲ. ಎಷ್ಟು ಲೀಟ್ರ್ ಹೋಗ್ತಿದ್ದ HR ಗಾರ್ಡನು. ನಾವು ಹೋಗ್ತಾ ಇದೀವಿ ನೋಡಿ. ಅನ್ನಚ್ಚಿದ್ದು ಲೋಡೆಲ್ಲ ಹಿಂದಕ್ಕೆ ಬಂದುಬಿಟ್ಟತೆ. ಅದಕ್ಕೆ ಅವ್ನು ನಿಧಾನಕ್ಕೆ ಹೋಗ್ತಿದ್ದಾನೆ ಬೆಲ್ಟ್ ಹಾಕ್ಕೊಂಡು. ನಮ್ಮ ಗಾಡಿ ಒಂದು 2-3 ಗಾಡಿ ಹಿಂದೆ ಸರ್ಕೊಂಡಂದರೆ ಕಣ್ಣಿಗೆ ಕಾಣಲ್ಲ, ಅವ್ನು ಹಂಗೆ ಹೋಗ್ಬಿಡ್ತಾನೆ. ಅದು ಗಾಡಿ ಹಂಗೆ ಹೋಗುತ್ತೆ ಗುರು. ಅದು ಇದು ಫೇಸ್ 1 ಗಾಡಿ, ಇಂಜಿನ್ ಸೌಂಡೇ ಬರಲ್ಲ, ಹಂಗೆ ಹೋಗ್ತತೆ. ನಮ್ಮದೇನು ಓಡಲ್ಲ ಅಂತ ಹೇಳಲ್ಲ, ನಮ್ಮದು ಓಡ್ತತೆ. ಎರಡು ಸರಿ ಸಮ ಹೋಗ್ತವೆ. 6 ಲೈನ್ ಆಗ್ಬೇಕು. 6 ಲೈನ್ ಆದರೆ ಎರಡು ಸೇಮ್ ಸ್ಪೀಡ್ ಮೇಂಟೈನ್ ಮಾಡ್ಬೋದು. ಈ ಥರ ಆದಾಗ ಒಂದೊಂದು ಸಲ ಮೇಲೆ ಆಗುತ್ತೆ, ಒಂದು ಸಲ ಕೆಳಗೆ ಆಗುತ್ತೆ. ಏನೋ ಮಾಡೋಕ್ಕೆ ಬರಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಾನು ಇಲ್ಲಿಗೆ ಬರ್ಬೇಕಂತ ಇದ್ದಿದ್ದು ಬೆಳಿಗ್ಗೆ ಈ ಹೋಟ್ಲಿಗೆ ಬರೋಕ್ಕಾಗಲಿಲ್ಲ. ನನಗೆ ಯಾಕೋ ತಿಂಡಿಟ್ಟಿಗೆ ನಿದ್ದೆ ಬಂದಂಗೆ ಆಗ್ಬಿಡ್ತು. 3 ಗಂಟೆಗೆ ಬೇರೆ ಎದ್ದು ಬಂದಿದ್ನಲ್ಲ ಮನೆಯಿಂದ. ಆ ಚಳಿಯಾಗಿ ಬೇರೆ ನಿದ್ದೆ ಸರಿಯಾಗಿರಲ್ಲ, ಏನಿಲ್ಲ. ನಾವು ಯಾಕೆ ಬರ್ತೀವಿ ಆ ಟೈಮ್ನಾಗ ಅಂದರೆ, ಇವಾಗ ಹೆಂಗಂದ್ರೂ ನಾವು ಖಾಲಿ ಮಾಡೋ ಟೈಮ್ಗೆ ಖಾಲಿ ಮಾಡೋದು, ರಾತ್ರಿ ಬಂದು ಏನು ಮಾಡೋದು ಅರ್ಜೆಂಟಿಗೆ ಅಂಥೇಳಿ 2 ಗಾಡಿನೂ ಜೊತೆಗೆ ಹೋಗಿರ್ತಾವಲ್ಲ ನೋಡಿ, ಅತ್ಲಾಗೊಂದು ಇತ್ಲಾಗೊಂದು, 2 ಜೊತೆಗೆ ಹೋಗ್ಬೋದಂತ ಬರ್ತೀವಿ ಅಷ್ಟೇ. ನಮ್ಮ ಓನರೇ ಇವಾಗಲೇ ಹೋಗು ಇವಾಗಲೇ ಬಿಡು ಅನ್ನಲ್ಲ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ವಾರ ನೋಡಿತಿದ್ದಾರೆ ನೋಡಿ ಈ ಗಾಡಿಗೆ. ಬೆಂಗಳೂರು ಗಾಡಿಗೆ ಕಂಟೈನರು ಇಲ್ಲಿ ಹೋಗ್ತಿದೆ ನೋಡಿ. ಆ ಲೆಫ್ಟ್ ಸೈಡಿಗೆ ಹೋಗ್ತಿದೆ ಅಲ್ಲ, ಕಂಟೈನರಾಗಿ ಮೋಸ್ಟ್ಲಿ ಸಬ್ಸ್ಕ್ರೈಬರ್ ಇರಬೇಕು. ಯಾರಿಗೂ AP ಗಾಡಿ, ಟೊಮೆಟೊ ಗಾಡಿ ಹಿಂಗೆ ಹೇಳಿದ್ದಾನೆ. ನಾನು ಆ ಗಾಡಿನ ವೀಡಿಯೋ ತೋರಿಸೋಣ ಅಂತೇಳಿ ಸ್ಲೋ ಮಾಡಿದೆ. ಇಷ್ಟಕ್ಕೊಂದು ಜಾಮ್ ಆಗಿಬಿಡ್ತು ನೋಡಿ. ಎಲ್ಲನ ನಿಲ್ಲಿಸಿ ಟೀಗಿ ಕುಡಿಯೋಣ. ಅಣ್ಣಂದು ಅಲ್ಲಿ ಹೋಗ್ತಿದೆ ನೋಡಿ ಲೆಫ್ಟ್ ಸೈಡಿಗೆ ಕಂಟೈನರ್ ಗಾಡಿ. ಇವಾಗ ಪಕ್ಕಕ್ಕೆ ಬಂದು ಕೈ ಅಂದ ನೋಡಿ. ಎಲ್ಲ ಟೊಮೆಟೊ ಹಣ್ಣಿನ ಗಾಡಿಗಳು ಗುರು, ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ಗಾಡಿಗಳು ಹೋಗ್ತಾನೆ ಇದ್ದಾವೆ. ಅಣ್ಣಂದು ಮಾತ್ರ ಕಂಟೈನರು 41. ಎಲ್ಲ ಟೋಲ್ಗೇಟ್ ಹತ್ರ ನಿಲ್ಸಿದ್ರೆ ಟೀ ಕುಡಿಯೋಣ, ಇನ್ನೊಂದ್ಸಲ ಯಾರನ್ನ ನೋಡಿಯೋಣ. ಅಣ್ಣ ಸ್ಲೋ ಆದ ಅಂತೇಳಿ ನೋಡಿ. ಬನ್ನಿ ಮುಂದೆ ಹೋಗಿ ಸಿಗೋಣ. ಬಾ ಗುರು, ನೋಡ್ತಾ ಇದೀನಿ ಬಾ. ಅಣ್ಣ ವಿಡಿಯೋ ನೋಡ್ಕೊಂಡೇ ಬರ್ತಿದ್ದಾರೆ. ನಮ್ಮ ಸಬ್ಸ್ಕ್ರೈಬರ್ ಗಾಡಿ ಬಂತು ನೋಡಿ. ಇವ್ರಿಗೋಸ್ಕರ ನಾನು ಟೀ ಕುಡಿಯೋಕೆ ನಿಲ್ಸಿದ್ದು. ಟೀ ಕುಡ್ದು ಗ್ಲಾಸ್ ಒರೆಸ್ಕೊಂಡು ಹೋಗೋಣ ಅಂತೇಳಿ ನಾನು ಸರಿಯಾಗಿ ಹೊಡ್ಕೊಂಡು ಬರ್ತಿದ್ದೆ ನಾನ್ ಸ್ಟಾಪ್. ಅಣ್ಣನ ಗಾಡಿ ನೋಡಿ ಸೈಡ್ಗೆ ನಿಧಾನಕ್ಕೆ ಬಂದಿದ್ದು. ಟೀ ಕುಡ್ದು ಮಾತಾಡ್ಸ್ಕೊಂಡು ಹೋಗೋಣ. ಏನು ಗುರು ನಮಸ್ಕಾರ, ಯಾವ ಕಡೆ ಹೊರಟಿರಾ? ಹೈದ್ರಾಬಾದ್ ಹೊರಟಿದ್ರ. ಬಾ ಟೀ ಕುಡಿಯೋಣ. ಅಲ್ಲಿಂದಾನೆ ನಿಧಾನಕ್ಕೆ ಬಂದು ಟೀ ಕುಡಿಯೋಣ ಅಂತೇಳಿ ಇವ್ನಿಗೆ ಫೋನ್ ಮಾಡಿದೆ. ನೀನೆಲ್ಲೋ ಕಾಣೆ ಆಗ್ಬಿಟ್ಟೆ ಅನ್ಕೊಂಡ್ಬಿಟ್ಟು ನಾನು ಹಿಂದೆ ಕಾಣಲಿಲ್ಲ. ಟೀ ಕುಡ್ದು ಹೊರಟಿವಿ. ನಮ್ಮ ಸಬ್ಸ್ಕ್ರೈಬರ್ ನಮ್ಮೂರ ಹತ್ರನೇ, ನಮ್ಮೂರಿಂದ ಜಸ್ಟ್ 20 ಕಿಲೋಮೀಟ್ರ್ ಅಷ್ಟೇ ಇರೋದು. ಬೆಂಗಳೂರಿನಾಗ ಇರೋದಂತ ಅವ್ರ ಪಾಪ. ಇಲ್ಲೇ ಇದು ದೇವನಹಳ್ಳಿ ಕಂಟೈನರ್ ಓಡಿಸ್ಕೊಂಡಿರೋದು. ಹೈದ್ರಾಬಾದು ಬೆಂಗಳೂರು ಡೈಲಿ ಟ್ರಿಪ್ ಮಾಡ್ತಾರಂತ ಗುರು. ಇವಾಗ ಓದೇಟಿಗೆ ಅನ್ಲೋಡ್ ಆಗುತ್ತಂತೆ. 24 hours ಲೋಡಿಂಗ್ ಅನ್ಲೋಡಿಂಗ್. ನೋಡಿ ಗುರು, ಇವನು ಓವರ್ಟೇಕ್ ಮಾಡಿ ಹೆಂಗೆ ಬ್ರೇಕ್ ಹೊಡಿತಾನೆ. ಹಿಂದೆ ಬಂದು ಸೈಡಿಗೆ ಹೋದ್ರೆ ಬರಲ್ಲ. ಏನು ಬಸ್ನವ್ರು ಇವರು ಎರಡು ಒಂದೇ ನೋಡಿದ್ರು ಮಾಡೋದು. ಈ ಹಳ್ಳಿ ಲೈನಾಗ ಬಸ್ ಹೋದ್ರೆ ಅವ್ರು ಹಂಗೆ ಮಾಡ್ತಾರೆ. ಓವರ್ಟೇಕ್ ಟೈಮಿಂಗ್ಸ್ ಲೇಟ್ ಆಗೋದು ಅಂತೇಳಿ ಓವರ್ಟೇಕ್ ಮಾಡಿ ಬ್ರೇಕ್ ಹೊಡೆದು ಹಂಗೆ ಪ್ಯಾಸೆಂಜರ್ ಇಳಿಸಿ ಹೋಗ್ಬಿಡ್ತಾರೆ. ಯಾಕಂದರೆ ಮತ್ತೆ ಸಿಂಗಲ್ ರೋಡ್ನಾಗ ಬೇಗ ಸೈಡ್ ಕೊಡಲ್ಲ ಗಾಡಿಗಳಂತೇಳಿ ಎಲ್ಲ ಹೋಯ್ತು ಗುರು. ನಮ್ಮದು 14 ಮಿಲ್ಲೂ ಬಂದತ್ತೆ. ನಿಮಗೆ ತೋರಿಸಿಲ್ಲಲ್ಲ 14 ಮಿಲ್. ನಾನು
ತೋರಿಸ್ತೀನಿ ನೋಡಿ. ಅದು ಇಂದೋರ್ ಬಾಡಿ ಕ್ಯಾಬಿನ್ ಇರೋದು. ಇವಾಗ ಹೋಯ್ತು, ಅದು ಬೆಂಗಳೂರಿಂದ ಬಂದಿರೋದು ಗಾಡಿ. ಏನು ಲೋಡಾಗಿ ಬಂದೈತೋ, ಕಟ್ಟಿಗೆ ಅಂತ ಇದ್ರು ನಮ್ಮ ಸಾವುಕಾರರು. ಕಟ್ಟಿಗೆ ಆಗೈತೋ ಏನೋ ಗೊತ್ತಿಲ್ಲ. ಅಲ್ಲೆಲ್ಲೋ ಮುಂದೆ ಹೋಗ್ತೈತೆ. ಫಸ್ಟು ಈಗ ನಮ್ಮ ಊರ ಪಕ್ಕದ್ದು ನಮ್ಮ ಬರೋದು ಕ್ಯಾಂಟ್ರನ್ನ ವಿಡಿಯೋ ಮಾಡೋಣ ಬನ್ನಿ, ಹೋಗೋಣ. ಗುರು ಅಲ್ಲಿದ್ದ ಹುಡುಕ್ಯ ಬಂದ್ರೆ ಇಲ್ಲದ ನೋಡಿ ನಮ್ಮ ಅಣ್ಣ ಕ್ಯಾಂಟ್ರ್ ಗಾಡಿ ಸಿಕ್ಕಾಬಟ್ಟೆ ಇಕ್ಲ ಬಂದಾನೆ. ಇವಾಗ ನಾವು ಹೋಗ್ತೀವಿ. ಟಾಟಾ ಬಾಯ್ ಬಾಯ್. ಈ ಗಾಡಿನ ಮತ್ತೆ ಸಿಗೋಣ ಬ್ರೋ. ನಿನ್ ವಿಡಿಯೋ ಮಾಡ್ಕೊಳಕ್ಕೆ ಸ್ಲೋಗ್ ಬಂದ್ವಿ. ಹೋಗೋಣ, ಮತ್ತೆ ಸಿಗೋಣ ಅಂತೆ. ಮೆಸೇಜ್ ಆಗ್ತಾ ಇರಿ. ನಾವು ಹೈದ್ರಾಬಾದ್ ರೋಡಲ್ಲೇ ಜಾಸ್ತಿ ಓಡಾಡ್ತಿರ್ತೀವಿ. ಸ್ನೇಹಿತರೆ, ನೀವೇನೇ ಹೇಳಿ, ನಾವು ವಿಡಿಯೋ ಮಾಡ್ಬೇಕಾದ್ರೆ ನಮ್ಮ ವಿಡಿಯೋ ನೋಡ್ತಿರ್ತಾರಲ್ಲ, ಅವರೆಲ್ಲ ರೋಡ್ನಾಗ ಸಿಕ್ಕಾಗ ಆಗ ಖುಷಿನೇ ಬೇರೆ. ಅವ್ರಿಗೂ ನಾವು ಸಿಕ್ಕಾಗ ಅವ್ರಿಗೆ ಫುಲ್ ಖುಷಿ ಆಗ್ಬಿಡ್ತಾರೆ. ಅಂದರೆ ಆ ಟೈಮ್ನಾಗ ಏನು ಮಾಡಬೇಕು, ನಾವು ಅವ್ರಿಗೆ ಇರಿಟೇಟ್ ಆಗೋ ಥರ ಮಾತ್ರ ಮಾಡೋಕ್ಕೆ ಹೋಗ್ಬಾರ್ದು. ಏನಂತೀರಾ ಫ್ರೆಂಡು? ಒಂದು ಅರ್ಧ ಗಂಟೆ 1 ಗಂಟೆ ಅವ್ರಿಗೆ ಸಾಕಾಗತ್ತಕ್ಕನ ಖುಷಿ. ಅವರು ಅಂದರೆ ಎಷ್ಟು ಖುಷಿಯಾಗಿರ್ತಾರೆ. ನಾವು ವಿಡಿಯೋದಾಗ ನೋಡ್ತಿದ್ವಿ, ನಮಗೆ ಎದುರಿಗೆ ಸಿಕ್ಬಿಟ್ರ ಅಂತೇಳಿ ನಾನು ಮಸ್ತ್ ಜನ ನೋಡಿದ್ದೀನಿ. ಭಾಳ ಖುಷಿ ಆಗ್ತಾರೆ. ಅವ್ರ ಹತ್ರ ಒಂದು ಅರ್ಧ ಗಂಟೆ 20 ನಿಮಿಷ ಕುತ್ಕೊಂಡು ಮಾತಾಡಿದರೆ ಅವ್ರು ಇನ್ನೂ ಎಷ್ಟು ಸಂತೋಷ ಆಗ್ತಾರೆ. ನಾವೇನಾದರೂ ಒಂದು 2-3 ಮಾತಾಡಿ ಹೊಲ್ಟ್ಬಿಟ್ರೆ, ಎದ್ದು ಹೊಲ್ಟ್ಬಿಟ್ರೆ ಏನಾಗ್ಬಿಡ್ತಂದ್ರೆ ಅವರಿಗೆ ಒಂಥರ ಇರಿಟೇಟಾಗಿ ಬೇಜಾರಾಗ್ಬಿಡ್ತತೆ. ನಾವು ಕಾಯ್ತಾ ಇರ್ತೀವಿ ಅವ್ನ ವಿಡಿಯೋ ಬರ್ತದೆ ಅಂತೇಳಿ. ನಮ್ಮ ಹತ್ರ 4 ಮಾತಾಡಲಿಲ್ಲ, ಇವ್ನಿಗೆ ಎಷ್ಟು ದುರಂಕಾರ ಇರ್ಬೋದು ಅಂತ ತಿಳ್ಕೊಂಬಿಡ್ತಾರೆ. ಆ ಥರ ಮಾಡಿಲ್ಲ ನಾನು ಯಾರು ತಗೋನು. ಮೊನ್ನೆ ಮಾತ್ರ ಕೋಲಾರನವರು ಅಂದರೆ ಅಲ್ಲಿ ಸಿಟಿ ಒಳಗೆ ಜಾಗನೇ ಇರಲಿಲ್ಲ ನಿಲ್ಲಿಸಿ ಮಾತಾಡೋಕ್ಕೆ. ನೋ ಪಾರ್ಕಿಂಗ್ನಾಗ ಬೇರೆ ಗಾಡಿ ನಿಲ್ಲಿಸಿದ್ನಲ್ಲ, ಹಂಗಾಗಿ ಎತ್ಕೊಂಬಂದಿದ್ದು. ನಾನು ರೋಡ್ನಾಗಾಗಲಿ ಎಲ್ಲಾಗಲಿ ಯಾರಾದರೂ ಸಿಕ್ಕರೆ ಸಾಕಾಗಷ್ಟು ಮಾತಾಡ್ತೀನಿ. ನಮಗೆ ಒಟ್ಟು ಅಂದರೆ ಅವ್ರು ಸಿಕ್ಕಾಗ ನನಗೂ ಭಾಳ ಖುಷಿ ಆಗ್ತತೆ. ಮೊನ್ನೆ ಮಂಗಳೂರಾಗ ಸಂಗಮೇಶ್ ಅಂತ ಸಿಕ್ಕಿದ್ರು. ಅವ್ರ ಹತ್ರ ಅಂತೂ ಸಿಕ್ಕಾಪಟ್ಲೆ ಮಾತಾಡ್ಬಿಟ್ವಿ. ಲೋಡಾಗಿ ಬರೋ ತಕ್ಕನ ಶ್ರೀಧರಣ್ಣ ಅಂತೇಳಿ, ಶ್ರೀಕಾಂತ್ ಅಣ್ಣ, ಅವ್ರ ಕೆಲಸ ಬಿಟ್ಟು ನಮಗೋಸ್ಕರ ಟೈಮ್ ತಗೊಂಡು ಬಂದಿದ್ರು. ಇಂಥ ಟೈಮಿಂಗ್ಸಿಗೆ ಬರ್ತೀನಂತ ಹೇಳಿದ್ರು. ಅದೇ ಟೈಮಿಂಗ್ಸಿಗೆ ಬಂದಿದ್ರು. ಇವಾಗೂ ಇವರು ಹೆಸರೇ ಮರ್ತೋಗ್ಬಿಡ್ತಿವ್ರು. ಏನೋ ಹೇಳಿದರು. ನಮ್ಮೂರ ಪಕ್ಕನೇ ತಣಜಿ, ಜಗಳೂರು ಹತ್ರ ಇರೋದು. ಅಂದರೆ ಒಂಥರ ಖುಷಿ ಆಗುತ್ತೆ. ಅಷ್ಟಿಲ್ದಲೇ ನಮ್ಮ ಅಣ್ಣವರು ರವಿ ಬೆಳಗೆರೆ ಅವರು ಹೇಳಿದಾರ, ದುಡ್ಡು ದುಡಿತೀನಿ ಅಂತ ಯಾವತ್ತೂ ಹೋಗ್ಬಾರ್ದು. ದುಡ್ಡು ದುಡಿತೀನಿ ಅಂತ ಹೋದರೆ ದುಡ್ಡು ಮಾತ್ರ ದುಡಿತೀಯ. ಜನಗಳ ಪ್ರೀತಿ ವಿಶ್ವಾಸ ಮತ್ತು ನಂಬಿಕೆ ಗಳಿಸ್ತೀನಿ ಅಂತ ಹೋದರೆ ದುಡ್ಡು ಎಲ್ಲ ಬರುತ್ತೆ ಅಂತೇಳಿ. ಅದು ನಮ್ಗೆ ಯಾವಾಗಲೂ ಅರ್ಥ ಆಗೈತೆ. ಜನಗಳ ಪ್ರೀತಿ ವಿಶ್ವಾಸ ಮುಖ್ಯ ಗುರು, ದುಡ್ಡಲ್ಲ ಮುಖ್ಯ ನಮಗೆ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಜನಗಳ ಪ್ರೀತಿ ವಿಶ್ವಾಸ ಇದೆಯಲ್ಲ, ಅದು ಮುಖ್ಯ. ಅದನ್ನು ಸಂಪಾದನೆ ಮಾಡ್ಬೇಕಂದ್ರೆ ತುಂಬ ಕಷ್ಟ. ಕಳ್ಕೊಳ್ಳೋದು 2 ನಿಮಿಷದ ಕೆಲಸ, ಸಂಪಾದನೆ ಮಾಡೋದು ತುಂಬ ಕಷ್ಟ. ಅದು ನಮಗೆ ಎಲ್ಲಿ ಹೋದ್ರೂ ಕಂಡ್ರೂ ನಾವು ಮರೆ ಗಾಡಿ ನಿಲ್ಸಿರೋ ಎಷ್ಟೊತ್ತು ಬಂದು ಮಾತಾಡ್ತಾರೆ. ಭಾಳ ಖುಷಿ ಆಗುತ್ತೆ ಗುರು ನಮಗೆ. ಇನ್ನು ಮಂಗಳೂರು ಲೈನಲ್ಲಿ 1-2-3 ಇದ್ದಾರೆ ಮಾತಾಡ್ಸಾರು. ಅವ್ರಿಗೆ ಈ ಸಲ ಹೋದಾಗ ಮೆಸೇಜ್ ಹಾಕ್ಬೇಕು ಮಂಗಳೂರು ಸೈಡ್ನವರು. ಮತ್ತು ನಮ್ಮ ಕಡೆನೂ ಭಾಳ ಇದ್ದಾರೆ. ಎಲ್ಲ ಬಂದರೆ ಮೆಸೇಜ್ ಹಾಕಿ ಅಂತ ಹೇಳ್ತಾರೆ. ಫಸ್ಟು ನಾವು ನವೀನ್ ಕುಮಾರ್ನ ಮಾತಾಡ್ಸೋಕ್ಕೆ ಮಂಡ್ಯಗೆ ಹೋಗ್ಬೇಕು. ಅವ್ರನ್ನ ಮಾತಾಡ್ಸ್ಕೊಂಡು ಬರಲೇಬೇಕು. ಮೊನ್ನೆ ಟೈರ್ ಹೊಡೆದೋಗಿದ್ದಕ್ಕೆ ಒಂದು ಕಮೆಂಟ್ ಹಾಕಿದ್ರು. ಅವ್ರ ಕಡೆಗೂ ಅವ್ರು ಮಾತಾಡಿದ್ದಾರೆ. ಅದನ್ನು ನಾಳೆ ಹೇಳ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಈ ವಿಡಿಯೋದಾಗ ಏನಿಲ್ಲ, ಇನ್ನೊಂದು ವೀಡಿಯೋದಾಗ ಹೇಳ್ತೀನಿ. ನಮ್ಮ 14 ವೀಲು ಓವರ್ಟೇಕ್ ಬಂದೆ. ಅಲ್ಲಿ ಮುಂದೆ ಎಲ್ಲ ನಾವು ಊಟಕ್ಕೆ ನಿಲ್ಲಿಸ್ದಾಗ ತೋರಿಸ್ತೀನಿ. ಅಲ್ಲೋಗಿ ಸಿಗೋಣ ಬನ್ನಿ. ಏನು ಗುರು, ಮತ್ತೆ ಜಾಮಲ್ಲಿ ಬಂದು ಸಿಕ್ಕಾಕೊಂಡ್ವಿ ಇಲ್ಲಿ. ನಮ್ಮ ಡ್ರೈವರ್ ಅಲ್ಲೇ, ಅಣ್ಣ ಭಾನುವಾರ ಕಾರಣ ಇವತ್ತು ಫುಲ್ ಜಾಮ್ ಇರುತ್ತೆ, ಇವಾಗ ಹೋಗೋದು ಬೇಡ, ಬೆಳಿಗ್ಗೆ 4 ಗಂಟೆ ಹಿಂಗೆ ಎದ್ದೋಗೋಣ ಅಣ್ಣ, ಫುಲ್ ಜಾಮ್ ಐತೆ ಅಂದ. ಸರಿ ನಡಿಯಪ್ಪ, ಶಾತ್ನಗರ್ ಹತ್ರ ಹೋಟ್ಲಿಗಾದ್ರೂ ಹೋಗೋಣ ಅಂದೆ. ಇಲ್ಲೇ ಅರ್ಧ ಗಂಟೆ ಆಯ್ತು ಅಲ್ಲಿ ಜಾಮ್ನಾಗ ಬಂದು. ಸುಮಾರು ಹೋಟ್ಲಕ್ಕೆ ಹೋಗೋಷ್ಟೊತ್ತಿಗೆ ಇನ್ನೊಂದು ಗಂಟೆ 3/4 ಗಂಟೆ ಆಗ್ಬೋದು. ನಮಗೆ ಹಿಂಗಾಗ್ಬಿಟ್ರೆ ಗಾಡಿ ಓಡಿಸೋ ಮೂಡೇ ಹೋಗ್ಬಿಡ್ತದೆ ಗುರು. ಮೊನ್ನೆ ಬಂದಾಗ ಹಂಗೆ ಜಾಮ್ ಆಗಿತ್ತು. ಅವಾಗ ಗಾಡಿ ಆಕ್ಸಿಡೆಂಟಾಗಿ ಜಾಮ್ ಆಗಿತ್ತು. ಇವಾಗ ಏನಾಗಿ ಜಾಮ್ ಆಗಿತ್ತೋ ಗೊತ್ತಿಲ್ಲ.
ಅದ್ರಾಗ ಇವರೊಂದು ಅರ್ಧ ಬಿರ್ದಿ ಡ್ರೈವಿಂಗ್ ಕಲ್ತಿರೋರೊಂದು ಎಲ್ಲಂದ್ರೆ ಅಲ್ಲೇ ನುಗ್ತಿರ್ತಾರೆ ಸುಮ್ಮನೆ. ರೂಲ್ಸು ರೆಗ್ಯುಲೇಷನ್ ಫಾಲೋವೇ ಮಾಡಲ್ಲ. ಅವ್ರ ಪಾಪ ಗೊತ್ತಿರ್ಬೇಕಲ್ಲ ಅವ್ರಿಗೆಲ್ಲ ರೂಲ್ಸು ಹೆಂಗೆ ಫಾಲೋ ಮಾಡಬೇಕು ಏನು ಅನ್ನೋದು. ಎಲ್ಲಿ ಜಾಗ ಸಿಕ್ತತ್ತೋ ಅಲ್ಲಿ ತೂರ್ತಿರೋದು ಗುರು ಅಷ್ಟೇ, ಸುಮ್ಮನೆ ಇಲ್ಲಿ ಬುಡ್ಕ ಹೋದಂಗೆ ನೋಡಿ. ಅಲ್ಲಿ ಯೂಟರ್ನ್ ಅದ್ರಾಗೆ ಹೋಗ್ತಿದ್ದಾರೆ. ಅಕಸ್ಮಾತ್ ಎಲ್ಲ ನಮ್ಮ ಗಾಡಿಗಳಿಗೆ ಟಚ್ ಆದರೆ ಮುಗೀತು. ಅವ್ರ ಗಾಡಿಗೆ ಇನ್ಸೂರೆನ್ಸ್ ಇದ್ದು 30,000 ಕೊಡು 40,000 ಕೊಡು, ದುಡ್ಡಿಗೆ ಬೆಲೆನೇ ಇಲ್ಲ ಗುರು, ಹಂಗೆ ಬರ್ತಾರೆ. ಇದು ನೋಡಿ ಇಂಡಿಕೇಟ್ರ್ ಹಾಕೊಂಡು ಪುಕ್ಕು ಅಂತ ನಿಂತ್ಕೊಂಡ್ಬಿಟ್ರೆ ಹಾಗೆ ಹೋತಾ, ನಾವು ಹೋಗ್ಬಿಡ್ಬೇಕು ಸೈಡಿಗೆ. ಹಾಂ ಬನ್ನಿ ಜಾಮ್ ಕ್ಲಿಯರ್, ಜಾಮಿಂದ ಹೊರಗೆ ಹೋಗೋಣ. ನೋಡಿ ಲೈನ್ ಎಷ್ಟೊಂದೈತಿ ಈ ಕಡೆ ಆ ಕಡೆ. ಇದ್ರಾಗ ಟಮಾಟೆ ಹಣ್ಣಿನ ಗಾಡಿಯವರು ಕೊತ್ತಂಬರಿ ಗಾಡಿಯವರು ಸುಮ್ಮನೆ ಹೊಡೆದಾಡ್ತಾರೆ. ಈ ಗಾಡಿ ಟ್ರಬಲ್ ಆಗುತ್ತೆ, ಇವನ್ನ ಯಾಕಪ್ಪ ಇಲ್ಲಿ ನಿಲ್ಸ್ಕೋಬೇಕು, ಮುಂದಕ್ಕೆ ಹೋದ್ರೆ ಬರಲ್ಲ. ಹಾಂ ಹಂಗೆ ಒಂಚೂರು ಹಿಂದಕ್ಕೆ ಬಿಟ್ಟು ಸೈಡಿಗೆ ಹಾಕಿದ್ರೆ ಬರ್ತದೆ ಬರೋ. ಇನ್ನು ಮುಂದೆ ಜಾಮ್ ಆಯ್ತು, ಫುಲ್ ಜಾಮು. ಇವಾಗ ಯಾಕೆ ಜಾಮ್ ಇರುತ್ತಂದರೆ ಈ ಸೆಕೆಂಡ್ ಸ್ಯಾಟರ್ಡೆ ವೀಕೆಂಡ್ ಅಂತೇಳಿ ಎಲ್ಲ ಮನೆಗೆ ಹೋಗಿರ್ತಾರೆ ಹೈದ್ರಾಬಾದಿಂದ ಕೆಲಸಗಳಿಗೆ. ನಾಳೆ ಸೋಮವಾರ ಅಲ್ಲ, ಇವತ್ತು ನೈಟ್ ಎಲ್ಲ ಹಾಜರಾಗ್ತಿದ್ದಾರೆ. ಫುಲ್ಲು ರಶ್ ಇರ್ತೈತೆ. ಎತ್ಲಾಗ ನಾವು ಒಂಚೂರು ನಿದ್ದೆ ಮಂಪೂರ್ನಾಗ ಎತ್ಲಾಗಂತ ತಿವ್ದಿದ್ದೇವೆ ಅಂತೇಳಿ ನಮ್ಮ ಡ್ರೈವರ್ ಈ ಜಾಮ್ನಾಗ ನಾನು ಬರಲ್ಲ, ಹೋಗೋಣ ನಾಳಿಕೇನು ಖಾಲಿ ಮಾಡಲ್ಲ, ನಾವೇನೋ ನಾಡ್ದನ್ನೇ ಖಾಲಿ ಮಾಡೋದು. ರಿಂಗ್ ರೋಡ್ ಇಳ್ದೋಗೋದಿನ್ನೇನೋ ಇಲ್ಲೇ ಮಕ್ಕೊಂಡು ಎದ್ದೋಗೋಣಂತ ಅಂದಾಜು ಸರಿ ನಡೆಯಪ್ಪ ಅಂತಂದು ಹೋಗಂತ ಹೇಳಿದ್ನಿ. ಹೋಟ್ಲಾಗ ಹೋಗಿ ಸೈಡ್ ಹಾಕಿರ್ತಾನೆ, ಹೋಟ್ಲಿಗೆ ಹೋಗಿ ಸಿಗೋಣ ಬನ್ನಿ. ಫೈನಲ್ಲಿ ಬಂದು ಗಾಡಿ ಸೈಡ್ಗೆ ಹಾಕಿಬಿಟ್ಟೆ ಗುರು. 2 ಗಾಡಿನೂ ನೋಡ್ತಾ ಇರ್ಬೋದು, ಈ ಕಡೆ ಒಂದು ಈ ಕಡೆ ಒಂದು ಐತೆ. ಕೆಲವು ಡಾಬಾದಾಗೆ ನಮ್ಮನ್ನು ನೋಡಿಬಿಟ್ರೆ ಎಲ್ಲ ರೆಗ್ಯುಲರ್ ಆಗಿಬಿಟ್ಟಿವಿ ಅನ್ಸುತ್ತೆ. ನಾವು ಬಂದೇಟಿಗೆ ಸೆಕ್ಯೂರಿಟಿ ಬಂದು ಸೈಡಿಗೆ ಹಾಕಿಸ್ತಾನೆ. ಯಾಕಂದರೆ ಇವೆಲ್ಲ ಕ್ಯಾಂಡಿಡೇಟ್ಗಳು ಮಕ್ಕಳು ಬೆಳಿಗ್ಗೆ ಹೋಗೋವಂತಂದು. ಚಳಿ ಬೇರೆ ಸಿಕ್ಕಾಪಟ್ಲೆ ಐತೆ ಗುರು. ಆ ಜಾಮ್ನಾಗ ಭಾರಿ 1.5 ಗಂಟೆ ವೇಸ್ಟ್ ಆಯ್ತು. ಜಾಮ್ ಆಗ್ದಂಗೆ ಇದ್ರೆ 1.5 ಗಂಟೆಗೆ ಹೈದ್ರಾಬಾದ್ ರಿಂಗ್ ರೋಡ್ ಇಳಿತಿದ್ವಿ ನೋಡಿ. 2 ಗಾಡಿನೂ ಗ್ಲಾಸಿಗೆ ರೇಡಿಯಂ ಮಾರ್ಕ್ಸ್ಗೆ ಬಂದಿವಿ. ಕರೆಕ್ಟ್ ಇವಾಗ ಚೆನ್ನಾಗಿ ಕಾಣುತ್ತೆ. ನಂದು ಶೋ ಗಿಡವಾಗ ಮಾತ್ರ ಹಿಂದಕ್ಕೆ ಬಿದ್ದತ್ತೆ. ಬೆಳಗ್ಗೆ ಹಾಕನೆಲ್ಲನ ಇವಾಗ ಸದ್ಯಕ್ಕೆ ಬೂಸ ತಿಂದು ಬಂದು ಮಕ್ಕಂತಿರೋದೆ. ಬೆಳಗ್ಗೆ 5 ಗಂಟೆಗೆ ಸಿಗೋಣ. ಬಾಯ್ ಗುಡ್ ನೈಟ್. ನಮ್ಮ ಚಾನಲ್ ಹೊಸ್ದಾಗಿ ಯಾರು ನೋಡ್ತಾಯಿದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ನೋಡಿ.